ನಮ್ಮ ಜೊತೆ ರಾಮನಗರದ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ. ಸರ್, ಹಳೆ ಮೈಸೂರು ಭಾಗದಲ್ಲಿ ಹಿಂದೂ ಮುಸಲ್ಮಾನರ ಒಂದು ಸಂಬಂಧ ಏನಿದೆ ಭಾಳಷ್ಟು ಅನ್ಯೋನ್ಯತೆ ಇದೆ. ಈ ನಾಗಮಂಗಲದಲ್ಲಿ ಆಗಿರುವಂಥ ಇಂತಹ ಒಂದು ಘಟನೆಯನ್ನು ನೋಡಿದಾಗ ಯಾರು ದೋಷ ಇದೆ ಅಂತ ಹೇಳೋಕ್ಕಾಗುತ್ತೆ ಅಂತ ನೋಡ್ರಿ, ಇದು ಒಂದು ಕೆಟ್ಟ ನಡವಳಿಕೆ. ಭಗವಂತ ಒಬ್ಬನೇ ಇರೋನು, ನಾಮ ಹಲವು. ನಾವೆಲ್ಲರೂ ಕೂಡ ಎಲ್ಲ ಧರ್ಮಕ್ಕೆ ನಾವೆಲ್ಲರೂ ಕೂಡ ಗೌರವ ಕೊಡುವಂಥ ಕೆಲಸ ನಾವೆಲ್ಲ ಮಾಡಬೇಕು. ನಾವು ಪೂಜಿಸ್ತಾ ಇರೋದೇ ದೇವರು. ಇರೋನೇ ಒಬ್ಬ, ಒಂದೇ ಸೂರ್ಯ, ಒಂದೇ ಆಕಾಶ, ಒಂದೇ ಭೂಮಿ, ಒಂದೇ ನೀರು, ಒಂದೇ ಗಾಳಿ. ಇಲ್ಲೇನು ವ್ಯತ್ಯಾಸನೇ ಇಲ್ಲ. ಯಾರ ಕಿಡಿಗೇಡಿಗಳು ಇದನ್ನೆಲ್ಲ ತಪ್ಪು ಮಾಡ್ತಾರೆ ಅಂಥವ್ರಿಗೆ ಕಠಿಣವಾದಂಥ ಒಂದು ಶಿಕ್ಷೆ ಆಗಬೇಕು. ಮತ್ತೆ ಇದನ್ನೆಲ್ಲ ಮರುಕಳಿಸ್ಬಾರ್ದು. ಇದನ್ನೆಲ್ಲ ಕೂಡ ಎಲ್ಲ ಧರ್ಮನ ನಾವೆಲ್ಲರೂ ಕೂಡ ಪೂಜಿಸಬೇಕು, ಗೌರವಿಸಬೇಕು. ಇದು ನಮ್ಮ ಧರ್ಮ. ನಮ್ಮ ದೇಶದಲ್ಲಿ ಇವೆಲ್ಲವೂ ಕೂಡ ಬೇಕಾದಷ್ಟು ಭಾಷೆಗಳಿದೆ, ಧರ್ಮಗಳಿದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಸೂರಿನಲ್ಲಿ ಒಂದೇ ತಾಯಿ ಮಕ್ಕಳಿಗೆ ನಾವೆಲ್ಲರೂ ಕೂಡ ಜೀವನವನ್ನು ಮಾಡಬೇಕು. ಸರ್, ತಾವು ಕೂಡ ಹಲವಾರು ಬಾರಿ ದೇವಾಲಯಗಳಿಗೆ ಭೇಟಿ ನೀಡ್ತೀರಿ. ತಮ್ಮ ಕಚೇರಿಯಲ್ಲೇ ಹಿಂದೂ ದೇವರ ಒಂದು ಪ್ರತಿಷ್ಠಾಪನೆ ಕೂಡ ಮಾಡ್ತೀರಿ. ಒಂದು ಸಮಾಜದಲ್ಲಿ ಒಂದು ಮುಸ್ಲಿಂ ಸಮುದಾಯದಿಂದ ಒಬ್ಬ ಲೀಡರ್ ಆಗಿದ್ದೀರಿ ತಾವು. ಸೊ ಅಂಥ ಸಂದರ್ಭದಲ್ಲಿ ಈ ಕಿಡಿಗೇಡಿತನ ಬಂದಾಗ ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅಂತ ಸರ್ಕಾರ? ನೋಡ್ರಿ, ನಾನೊಬ್ಬ ರೈತನ ಮಗ, ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥವನು. ನಾನು ಚಿಕ್ಕನವನಿದ್ದಾಗಿಂದನೂ ಕೂಡ ನಾನು ಸರಸ್ವತಿ ಪೂಜೆನೂ ಕೂಡ ನಾನು ಎಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಸರಸ್ವತಿ ಪೂಜೆನೂ ಮಾಡ್ತೀವಿ, ಲಕ್ಷ್ಮೀ ಪೂಜೆನೂ ಮಾಡ್ತೀವಿ, ಗಣೇಶನ ಪೂಜೆನೂ ಮಾಡ್ತೀವಿ. ಅಲ್ಲಿಂದ ಯಾರ್ಯಾರು ಈ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಜನರಲ್ಲಿ ನಾವೆಲ್ಲರೂ ಕೂಡ ಒಂದೇ ಅಂಥೇಳಿ ಬೆಳ್ಕೊ ಬಂದಿರ್ತೀವಿ, ಅಂಥವ್ರಿಗೆ ಈ ಭಾವನೆ ಬರಲ್ಲ. ಎಲ್ಲೋ ಮಧ್ಯೆ ಯಾವುದೋ ಒಂದು ಕೋಮಿಗೆ, ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಲ್ಲ, ಅಂಥರಲ್ಲಿ ಹಿಂದೆ ಭಾವನೆಗಳು ಹುಟ್ಟುಬಿಡ್ತವೆ. ಅದನ್ನೆಲ್ಲವೂ ಕೂಡ ಬಿಡಬೇಕು. ನಾವು ಹೇಳುವಂಥದ್ದು ಒಂದೇ ಭಗವಂತ, ಒಂದೇ ಸೂರ್ಯ, ಒಂದೇ ಆಕಾಶ. ಇದಕ್ಕೆ ನಾವು ಸೀಮಿತವಾಗಿರೋ. ನಾವು ಯಾರೂ ಶಾಶ್ವತ ಅಲ್ಲ. ಪ್ರಪಂಚದಲ್ಲಿ ಒಬ್ಬನೇ ಶಾಶ್ವತ. ಸೊ ಆ ಒಂದಿಷ್ಟರಲ್ಲಿ ಯಾರೇ ಆಗಲಿ, ಏನೇ ಆಗಲಿ, ಎಂಥವ್ರು ಆಗಿರ್ಬೋದು, ಯಾವುದೇ ಕೋಮ್ನಾಗಿರ್ಬೋದು, ಯಾರು ಇಂಥದ್ಕೆಲ್ಲ ಶಕ್ತಿಯನ್ನು ಕೊಡ್ತಾರೆ ಅಂಥವ್ರಿಗೆಲ್ಲರೂ ಕೂಡ ಮಟ್ಟ ಹಾಕಬೇಕು. ಅವ್ರಿಗೆಲ್ಲರೂ ಕೂಡ ಶಿಕ್ಷೆಯನ್ನು ಮತ್ತೆ ಅವ್ರು ಯಾರೂ ಕೂಡ ಇದಕ್ಕೆಲ್ಲ ಇದು ಮಾಡಬಾರ್ದು ಅಂತ ಕೆಲಸ. ಕಾಂಗ್ರೆಸ್ ನಾಯಕರು ಮುಸಲ್ಮಾನರನ್ನು ಓಲೈಸುವಂಥ ನಿಟ್ಟಿನಲ್ಲಿ ಯಾರನ್ನೂ ಕೂಡ ಬಂಧಿತ ಮಾಡಲ್ಲ, ಸದ್ಯ ಬಂಧನ ಮಾಡಿ ಬಿಟ್ಬಿಡ್ತಾರೆ ಅಂತ. ನೋಡಿ, ಆ ರೀತಿ ಕಾನೂನು ಎಲ್ರಿಗೂ ಒಂದೇ, ಸಂವಿಧಾನ ಒಂದೇ. ಬಾಬಾ ಸಾಹೇಬ್ರು ಕೊಟ್ಟಿರೋದು ಒಂದೇ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಇರೋದು. ಸಂವಿಧಾನ ಎಲ್ರಿಗೂ ಒಂದೊಂದಿಲ್ಲ. ಇಲ್ಲಿ ಮುಸಲ್ಮಾನರು ಹಿಂದೂ ಅನ್ನುವಂಥದ್ದು ಇಲ್ಲ. ನಾವೆಲ್ಲರೂ ಒಂದೇ. ಇಲ್ಲಿ ಈ ದೇಶದ ಪ್ರಜೆಗಳು ನಾವೆಲ್ಲರೂ ಕೂಡ ಒಂದೇ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದರು. ಇಲ್ಲಿ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ಇಲ್ಲ. ಯಾರೇ ಆಗಿರಬಹುದು, ಅವರೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ನಾವು ಕಾನೂನನ್ನು ಉಲ್ಲಂಘನೆ ಮಾಡಿದೆ ಎಲ್ಲರೂ ಕೂಡ ಗೌರವವನ್ನು ಕೊಟ್ಟು ಕೆಲಸ ಮಾಡಬೇಕು. ಯಾರು ಇದಕ್ಕೆ ದೂರ ಇರ್ತಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು.